ಸೊ ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವಾಗ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಟೈಮ್ ಬಂದು ಆಲ್ಮೋಸ್ಟ್ 10 ಆಗ್ತಿದೆ. ಹೋಪ್ ಹಬ್ಬನೆಲ್ಲ ಸೂಪರ್ ಆಗಿ ಮಾಡ್ತಿದ್ದೀರ ಅಂತ ಅನ್ಕೊಂಡಿದ್ದೀನಿ. ನಾನು ಎಲ್ಲರೂ ತುಂಬಾ ಬ್ಯುಸಿ ಇರ್ತೀರ ಹಬ್ಬದ ದಿನ. ನನಗೂ ಸ್ವಲ್ಪ ಕೆಲಸ ಇದೆ, ಬೇಗ ಬೇಗ ಮುಗಿಸಿ ವಿಡಿಯೋ ಶೂಟ್ ಮಾಡ್ಬೇಕು ನಾನು ಒಂದು 2-3. ಸೊ ಅದು ವೀಕಿಂದ ಏನು ಪ್ಲಾನ್ ಮಾಡಿ ಇದಾಗ್ತದೆ. ಬಿಕಾಸ್ ಬಟ್ಟೆ ಎಲ್ಲ ಬರಬೇಕಾಗಿತ್ತು, ಆರ್ಡರ್ ಮಾಡಿದ್ದು, ಎಕ್ಸ್ಚೇಂಜ್ಗೆ ಹಾಕಿದ್ದು ಎಲ್ಲನೂ. ಸೊ ಹಾಗಾಗಿ ಜಸ್ಟ್ ವೆಯ್ಟ್ ಮಾಡ್ತಿದ್ದೆ. ಆ್ಯಂಡ್ ಮರಿಬೇಡಿ, ಇವತ್ತು 1st ಅಕ್ಟೋಬರ್. ನಿಮ್ಗಿದು ಬಿಫೋರ್ 3rd ಬರ್ಬೋದು ಈ ವಿಡಿಯೋ. ಸೊ ನಿಮ್ಮ ಮಂತ್ಲಿ ಡಿಕ್ಲರೇಷನ್ ಬುಕ್ನ ಬರೆಯೋದನ್ನ ಮರಿಬೇಡಿ. ಸೊ ಬರೆದು ಟಿಕ್ ಮಾಡ್ಕೊಳ್ಳಿ ಏನೆಲ್ಲ ವಿಷಸ್ ಆಯಿತು ಆಗಿಲ್ಲ ಅಂತ ಹೇಳ್ಬಿಟ್ಟು. ಆಗಲಿಲ್ಲ ಅಂದ್ರೆ ನೆಕ್ಸ್ಟ್ ಮಂತ್ ಮತ್ತೆ ಕಂಟಿನ್ಯೂ ಮಾಡ್ಬೋದು. ಅದ್ರಲ್ಲಿ ಫುಲ್ ವಿಡಿಯೋ, ಡೀಟೇಲಿಂಗ್ ವಿಡಿಯೋ ನನ್ನ ಚಾನಲ್ ಇದೆ, ನೀವು ಚೆಕ್ಔಟ್ ಮಾಡಿ. ಆ್ಯಂಡ್ ನಾನು ನೈಟ್ ಮರ್ತೋಗಿದ್ದೆ. ನಾ ರಿಯಲೈಸ್ 30th ಸೆಪ್ಟೆಂಬರ್ ಅಷ್ಟೇ ಅಲ್ವಾ ಇರೋದು, ಆಗೋಯ್ತು ಅಂತ ಹೇಳ್ಬಿಟ್ಟು. ಆ್ಯಂಡ್ ಇವಾಗ ಇದೆಲ್ಲ ಕೆಲಸ ಮುಗಿಸಿ ನೈಟ್ ನಾನು ಕುತ್ಕೊಂಡು ಎಲ್ಲಾನು ಬರೆದು ಮುಗಿಸ್ತೀನಿ. ಸೊ ವಿಡಿಯೋ ನೋಡ್ತೀರಾ, ನೀವು ಕೂಡ ಸ್ಟಾರ್ಟ್ ಮಾಡಿ. ಏನಿದೆಲ್ಲ ಅಂತ ಯೋಚನೆ ಮಾಡ್ತೀರಾ, ನಿಮ್ಗೆ ವಿಡಿಯೋ ಇದೆ, ಚೆಕ್ಔಟ್ ಮಾಡಿ. ಓಕೆನಾ? ಹ್ಯಾಪಿ ದಸರಾ ನಿಮ್ಮೆಲ್ರಿಗೂ. ದೇವ್ರು ತುಂಬ ತುಂಬ ಒಳ್ಳೇದು ಮಾಡಿ. ಸೊ ಮನೆಗೆ ಬೇಕಾದ ಐಟಮ್ಸ್ ಎಲ್ಲ ತಗೊಂಬಂದೆ. ಫುಲ್ ರಶ್ ಆಗ್ಬಿಟ್ಟಿದೆ ನಮ್ಮ ಏರಿಯಾ ಅಂದು. ಇದೊಂದು ಧೂಪ ಅಂತ ತಗೊಂಬಂದೆ, ಖಾಲಿ ಆಗಿತ್ತು ಅಂತ. ಆ್ಯಂಡ್ ಹೂವು 100 ಗ್ರಾಮ್ 30 ರೂಪೀಸ್. ಇವಾಗ ನೆನ್ನೆ ಒಂದು ಮಾರೇನೋ 150 ರೂಪಾಯಿ ಸೇವಂತಿಗೆ ಹೂವು. ಆ್ಯಂಡ್ ಇದೊಂದು ಬೇಕಿತ್ತು, ಕಾಫಿ ಪೌಡರ್ಸ್ ಖಾಲಿ ಆಗಿತ್ತು. ಆ್ಯಂಡ್ ಕರ್ಡು ಆ್ಯಂಡ್ ಚಿಲ್ಲಿ ಪೌಡರ್. ಮತ್ತು ಅಕ್ಕಿ ಕೂಡ ತಗೊಂಬಂದೆ, ಅದನ್ನು ಆಲ್ರೆಡಿ ಫಿಲ್ ಮಾಡಿದ್ದೀನಿ. ಅಕ್ಕಿ ಖಾಲಿ ಆಗಕ್ಕೆ ಬಿಡಬಾರ್ದಂತೆ, ಜೊತೆಗೆ ಖಾಲಿ ಆದ್ಮೇಲೆ ಖಾಲಿ ಆಯ್ತು ಅಂತ ಹೇಳ್ಬಾರ್ದಂತೆ. ಜಸ್ಟ್ ಅಕ್ಕಿ ಜಾಸ್ತಿ ಇದೆ ತಗೊಂಬನ್ನಿ ಅಂತ ಹೇಳ್ಬೇಕಂತೆ. ಸೊ ಅದೊಂದು ಕಲ್ತ್ಕೊಂಡಿದ್ದೀನಿ ಆಕ್ಚುಲಿ. ಇವತ್ತು ವೆಜಿಟೇಬಲ್ಸ್ಗಿಂತ ಜಾಸ್ತಿ ಕಡಲೆಪುರಿ, ಹೂವು, ಬೂದ್ಗುಂಬಳಕಾಯಿ ಇದೇ ಜಾಸ್ತಿ ಆಗಿದೆ. ಬಟ್ ಬೇರೆ ಏನೂ ತಗೊಂಬರಕ್ ಆಗ್ಲಿಲ್ಲ. ಲೈಕ್ ಓಕೆ ಬಿಡು ಸದ್ಯಕ್ಕೆ ಯಾವುದೋ ಒಂದು ಅಂದ್ಬಿಟ್ಟು ಸೊ ತಗೊಂಬಂದಿದ್ದಾಯ್ತು. ಎಲ್ಲಿಂದ ಸ್ಟಾರ್ಟ್ ಮಾಡಲಿ ಅಂತಾನೆ ಗೊತ್ತಾಗ್ತಿಲ್ಲ. ಐ ಥಿಂಕ್ ಸ್ವಲ್ಪ ವಿಂಡೋಸ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಬೋಣ ಅಂತ ಅನ್ನಿಸ್ತಿದೆ. ಸೊ ಲೆಟ್ ಮಿ ಡೂ ಇಟ್. ನಾನು ಸ್ವಲ್ಪ ಫೋನೆಲ್ಲ ನೋಡಿಕೊಂಡು ಮತ್ತು ಇನ್ನೊಂದು ಕೆಲವೊಂದು ವೀಡಿಯೋಸ್ ಎಡಿಟಿಂಗ್ ಇತ್ತು, ಅದನ್ನೆಲ್ಲ ಮಾಡ್ಕೊಂಡು ಸ್ವಲ್ಪ ಇನ್ ಬಿಟ್ವೀನಲ್ಲಿ ಟೈಮ್ ವೇಸ್ಟ್ ಮಾಡ್ತಿದ್ದೆ. ಗೊತ್ತಾಗ್ತಿರಲ್ಲ ಎಲ್ಲಿಂದ ಶುರು ಮಾಡಲಿ, ಏನು ಕೆಲಸ ಮಾಡೋದು ಅಂತ ಹೇಳ್ಬಿಟ್ಟು. ಯೂಶಲಿ ಹಬ್ಬ ಅಂತ ಬಂದಾಗ ನಾವು ಒಂದು ವಾರದ ಮುಂಚೆನೋ ತಿಂಗಳು ಮುಂಚೆನೋ ಶುರು ಮಾಡಿರ್ತೀನಿ. ಬಟ್ ನಾನು ಇವತ್ತೇ ಎಲ್ಲನೂ ಶುರು ಮಾಡ್ಕೋತಾ ಇದ್ದೀನಿ. ಈ ಮನೇಲಿ ಸ್ವಲ್ಪ ಡಸ್ಟು ಜಾಸ್ತಿ ಆ್ಯಂಡ್ ಬೇಗ ಬರುತ್ತೆ. ಆ್ಯಂಡ್ ಕೆಲವೊಂದು ಮೇಲೆಲ್ಲ ಅಂಟಿರುತ್ತಲ್ಲ ಅದನ್ನೆಲ್ಲ ಬಿಡಿಸ್ಕೊತಾ ಇದ್ದೆ. ಆ್ಯಂಡ್ ಯಾವುದೇ ಥರ ಚೇರ್ ಇಲ್ಲ, ಏನಿಲ್ಲ. ಆಯಿತಾ, ಜಸ್ಟ್ ನನ್ನ ಹೈಟಿಗೆ ಎಷ್ಟು ಟಚ್ ಮಾಡೋಕ್ಕಾಗುತ್ತೋ ಗೋಡೆ ಅಷ್ಟನ್ನು ಮಾತ್ರ ಟಚ್ ಮಾಡಿ ಪೊರ್ಕೆ ತೊಗೊಂಡು ಎಲ್ಲನೂ ಕ್ಲೀನ್ ಮಾಡ್ಕೊತಿದ್ದೆ. ಜಾಸ್ತಿ ಏನಿರಲಿಲ್ಲ, ಬಟ್ ಇತ್ತು ಸ್ವಲ್ಪ ಹೇಳಬೇಕಂದ್ರೆ. ಕೆಲವೊಂದು ಕಡೆ ಡಾರ್ಕ್ ಎಲ್ಲ ಆಗಿತ್ತು. ಬಿಕಾಸ್ ಒಂದ್ಸಲ ಕುಕ್ಕರ್ ಒಂದ್ಸಲ ಏನಂತಾರೆ ಬ್ಲಾಸ್ಟ್ ಅಂತಲ್ಲ, ಬಟ್ ತುಂಬ ಕುಕ್ಕರಲ್ಲಿ ರೈಸ್ ಏನೋ ಇಟ್ಟಿದ್ದೆ, ಫುಲ್ ಎಗ್ರುಬಿಟ್ಟಿತ್ತು ಎಲ್ಲನೂ, ವಿಜುವಲ್ ಸರಿಯಾಗಿ ಬರದಲ್ಲೇ ಅದೆಲ್ಲ ಸ್ವಲ್ಪ ಸ್ಪ್ರೆಡ್ ಆಗಿತ್ತು. ಆವಾಗಲೇ ಕ್ಲೀನ್ ಮಾಡಿದ್ದೆ. ಬಟ್ ಆದರೂ ಕೆಲವೊಂದು ಕಡೆ ಎಲ್ಲನೂ ಕ್ಲೀನ್ ಮಾಡೋಕ್ಕಾಗಲ್ವಲ್ಲ. ಸೊ ಎಷ್ಟಾಗುತ್ತೋ ಅಷ್ಟು ಮಾತ್ರ ಕಿಚನನ್ನು ಕ್ಲೀನ್ ಮಾಡಿದ್ದೆ. ಅದು ಸ್ವಲ್ಪ ಹಾಗೆ ಮಾರ್ಕಿತ್ತು. ಅದಾದಮೇಲೆ ಒಂದು ಸಲ ಕ್ಲೀನ್ ಮಾಡಿದ್ದೆ, ಒದ್ದೆ ಬಟ್ಟೆ ತೊಗೊಂಡು ಎಲ್ಲನೂ ನೀಟಾಗಿ ಒರೆಸಿದ್ದೆ. ಸೊ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ರೂಮು, ಕಿಚನ್ನು, ಹಾಲಲ್ಲಿ ಎಲ್ಲನೂ ಮಾಸ್ಕ್ ತೊಗೊಂಬಂದಿದ್ದೆ. ಇಲ್ಲಾಂದರೆ ಫುಲ್ ನನ್ನ ಫೇಸೆಲ್ಲ ಒಂಥರ ಆಗಿಬಿಡ್ತಿತ್ತು ಅನಿಸುತ್ತೆ. ಜೊತೆಗೆ ಫ್ಯಾನೆಲ್ಲ ಮಂಚದ ಮೇಲೆ ಹತ್ಬಿಟ್ಟು ಫ್ಯಾನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಬೆಡ್ಶೀಟೆಲ್ಲ ಮತ್ತೆ ವಾಶ್ಗೆ ಹಾಕಿದೆ. ಅದು ಫ್ಯಾನೆಲ್ಲ ಅಫ್ಕೋರ್ಸ್ ತುಂಬಾ ಗಲೀಜಿರುತ್ತೆ. ಆ್ಯಂಡ್ ಅಷ್ಟೊಂದು ಟಚ್ ಆಗ್ತಿರಲಿಲ್ಲ ನನ್ನ ಕೈ, ಬಟ್ ಸ್ಟಿಲ್ ಎಗ್ರಿ ಸಮೂಹ ಹೆಂಗೋ ನೀಟಾಗಿ ಕ್ಲೀನ್ ಮಾಡ್ಕೋತಿದ್ದೆ. ಎಷ್ಟು ಬೇಸಿಕ್ ಆಗುತ್ತೋ ಅಷ್ಟೇ ಮಾಡ್ತಿದ್ದೆ. ಬಿಕಾಸ್ ನನಗೆ ನನ್ನ ಬಾಡಿಗೆ ತುಂಬ ಏನೋ ಸ್ಟ್ರೆಸ್ ಕೊಡೋಕ್ಕೆ ಅಥವಾ ಕಷ್ಟ ಕೊಡೋಕೆ ನನಗೆ ಇಷ್ಟ ಇಲ್ಲ. ಬಿಕಾಸ್ ಇಡೀ ವಾರ ನಮ್ಮದೇ ಆದ ಕೆಲಸಗಳಿರುತ್ತೆ. ಹಾಗಾಗಿ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟೇ ಮಾಡ್ತಿದ್ದೆ. ಬೇರೆಯವ್ರು ನೋಡ್ತಾರೆ, ಬೇರೆಯವ್ರು ಅಂತಾರೆ, ಕೇಳ್ತಾರೆ ಅಂತ ನಾನು ಯಾವುದೂ ಕ್ಲೀನ್ ಮಾಡಲ್ಲ. ನನಗೆ ಖುಷಿ ಕೊಡುತ್ತೆ, ನನ್ನ ಕೈಲಿ ಆದರೆ ಮಾತ್ರ ನಾನು ಮಾಡೋದು. ಆ್ಯಂಡ್ ನನಗೆ ಗೊತ್ತು ನನ್ನ ಮನೆ ನಾನು ಎಷ್ಟು ಇಷ್ಟಪಡ್ತೀನಿ, ಎಷ್ಟು ಚೆನ್ನಾಗಿ ನೋಡ್ಕೋತೀನಿ ಅಂತ. ಅಷ್ಟಿದ್ರೆ ಸಾಕಾಗುತ್ತೆ. ಬೇರೆಯವ್ರಿಗೋಸ್ಕರ ಮಾಡಬೇಕು ಅನ್ನೋದು ನನಗೆ ಯಾವುದೇ ಥರ ರೂಲ್ ಇಲ್ಲ. ಆ್ಯಂಡ್ ನಾನು ಅದು ಮೊದಲಿಂದನೂ ಫಾಲೋ ಮಾಡಲ್ಲ. ನನ್ನ ನಂಬಿಕೆ ಪ್ರಕಾರ ಹೆಂಗೆ ಎಲ್ಲವೂ ಕೆಲಸ ಮಾಡುತ್ತೋ ಅಷ್ಟು ಮಾತ್ರ ನಾನು ಫಾಲೋ ಮಾಡೋದು. ಹೇಳಬೇಕು ಅಂದರೆ ಬೇರೆಯವರೆಲ್ಲ ಹೇಳಿದಾಗೆಲ್ಲ ಫಾಲೋ ಮಾಡಲ್ಲ. ಆ್ಯಂಡ್ ದೆನ್ ಮನೆ ಕಸ ಎಲ್ಲ ನೀಟಾಗಿ ಗುಡಿಸಿ, ಜೊತೆಗೆ
ಜೊತೆಗೆ ಮನೆಯೆಲ್ಲ ನೀಟಾಗಿ ಒರೆಸ್ಕೊಂಡಿದ್ದಾಯಿತು. ನೀರು ಕೂಡ ಖಾಲಿ ಆಗಿತ್ತು. ಆಟೋನ ಒಂದು 2-3 ನಿಮಿಷ 10 ನಿಮಿಷ ಅಂದ್ಕೊಳ್ಳಿ, ಒಂದು 5-10 ನಿಮಿಷ ವೆಯ್ಟ್ ಮಾಡಾದ್ಮೇಲೆ ಆಟೋ ಡ್ರೈವರ್ ಬಂದರು. ಜೊತೆಗೆ ಅಲ್ಲೂ ಹೋಗ್ಬಿಟ್ಟು ನೀರೆಲ್ಲ ಫಿಲ್ ಮಾಡಿ ಅದನ್ನು ಕೂಡ ತೊಗೊಂಡು ಬಂದಿದ್ದಾಯಿತು. ಆ್ಯಂಡ್ ಬನ್ನಿ ಮುಂದೆ ನೋಡೋಣ ಏನೆಲ್ಲ ಕೆಲಸಗಳಿರುತ್ತೆ ಅಂತ ಹೇಳ್ಬಿಟ್ಟು ನನಗೆ. ಸೊ ಸ್ವಲ್ಪ ಫೇಸ್ ಪ್ಯಾಕ್ ಹಾಕೋತೀನಿ. ಸ್ನಾನಕ್ಕೆ ಹೋಗ್ಬೇಕು ಇವಾಗ. ನಾನು ಆಲ್ಮೋಸ್ಟ್ ಮನೆ ಕೆಲಸ ಅಂತ ಬಂದರೆ ಎಲ್ಲನೂ ಮುಗಿಸಿದ್ದೀನಿ. ನಾನು ತುಂಬ ಎಷ್ಟಾಗೋದು ಅಷ್ಟೇ ಕ್ಲೀನ್ ಮಾಡ್ಕೊಂಡಿರೋದು ಗೈಸ್. ನನಗೆ ಜಾಸ್ತಿ ಎಲ್ಲ ಮಾಡೋಕ್ಕಾಗಲ್ಲ. ಐ ಆಮ್ ನಾಟ್ ಅಟ್ ಆಲ್ ಇಂಟ್ರೆಸ್ಟೆಡ್. ಸೊ ಇದು ಫಾಕ್ಸ್ಟೈಲ್ದು ಇದನ್ನೇ ಅಪ್ಲೈ ಮಾಡ್ಕೋತೀನಿ. ನಾನು ನೆನ್ನೆ ಹೋಗ್ಬಿಟ್ಟು ಐಬ್ರೋಸು ಅಪ್ಪರ್ ಲಿಪ್ಪು ಎಲ್ಲ ಮಾಡಿಸ್ಕೊಂಡೆ. ಬಿಗ್ ಬಾಸ್ ನೋಡ್ತಿದ್ದೀರಾ ಗೈಸ್? ಅದೇನೋ ತುಂಬ ಗ್ಲಿಚಸ್ ಆಗ್ತಿದೆ ಅಂತ ಅನ್ಸುತ್ತೆ. ನೋಡ್ಬೇಕಾದ್ರೆ ಏನೋ ಅರ್ಧ ಸ್ಟಾಪ್ ಆಗುತ್ತೆ, ಅರ್ಧ ಬರ್ತಿದೆ, ಏನೋ ಅರ್ಥನೇ ಆಗ್ತಿಲ್ಲ. ಕ್ಲೀನಾಗಿ ಕುತ್ಕೊಂಡು ನೋಡೋಣ ಅಂದ್ರೂ ಗೊತ್ತಾಗ್ತಿಲ್ಲ ವಾಟ್ಸ್ ಹ್ಯಾಪ್ನಿಂಗ್ ಅಂತ. ನನಗಿನ್ನೂ ಯಾರು ಫೇವ್ರೆಟ್ ಅಂತ ಆಗಲಿಲ್ಲ. ಸೊ ನೋಡ್ಬೇಕಿಲ್ಲ ನಾನು. ನೀವು ಬಿಗ್ ಬಾಸ್ ನೋಡ್ತಿದ್ರೆ ಲೆಟ್ ಮಿ ನೋ. ಬಟ್ ಒಬ್ಬರನ್ನ ಕರ್ಸ್ಬಿಟ್ಟು ಎಲಿಮಿನೇಟ್ ಮಾಡಿದ್ದು ಅದೊಂದು ಸ್ವಲ್ಪ ಬೇಜಾರಾಯಿತು. ಬಟ್ ನಥಿಂಗ್ ಟು ಡೂ. ಸೊ ಗೈಸ್, ನಾನು ರೆಡಿಯಾಗಿದ್ದಾಯಿತು. ಒಂದು ಬ್ರ್ಯಾಂಡ್ ಶೂಟ್ ಇತ್ತು, ಮತ್ತು ನಂದೊಂದು ವ್ಲಾಗ್ ರೆಡಿ ಮಾಡ್ತಾ ಇದ್ದೀನಿ, ರೆಕಾರ್ಡ್ ಮಾಡ್ತಾ ಇದ್ದೀನಿ ಸದ್ಯಕ್ಕೆ ಇವಾಗ. ಅದಕ್ಕೆ ಅಂತ ಹೇಳ್ಬಿಟ್ಟು ಹಿಂಗೆ ರೆಡಿ ಆದೆ. ತುಂಬ ಸಿಂಪಲ್. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ, ನನಗೆ ಫೌಂಡೇಶನ್ ಏನಾದರೂ ಹಾಕಿದ ತಕ್ಷಣ ಕಣ್ಣು ರೆಡ್ ಆಗಿಬಿಡುತ್ತೆ. ಐ ಡೋಂಟ್ ನೋ ವೈ. ಅದು ಮೊದಲಿಂದ ನನಗೆ ಅದೇ ಥರ ತುಂಬ ಬೇಗ ರೆಡ್ ಆಗಿಬಿಡಿದೆ ನೋಡಿ. ಸೊ ಏನಕ್ಕಂತ ಗೊತ್ತಿಲ್ಲ. ಸೊ ದಿಸ್ ಇಸ್ ಮೈ ಔಟ್ಫಿಟ್. ಜೀನ್ಸ್ ಹಾಕ್ಕೊಂಡು ಶಾರ್ಟ್ ಕುರ್ತಿನ ಹಾಕ್ಕೊಂಡಿದ್ದೀನಿ. ಅದು ಮುಗೀತು. ಜಸ್ಟ್ ಎಡಿಟಿಂಗ್ ಮಾಡಿ ಎಲ್ಲ ಮುಗಿಸಿದ್ರೆ ಇಟ್ಸ್ ಡನ್. ಸೊ ಎಲ್ಲ ಪ್ರಾಡಕ್ಟ್ಸ್ ಇಲ್ಲೇ ಇಟ್ಕೊಂಡು ಇಲ್ಲೇ ನಿಂತ್ಕೊಂಡು ಶೂಟ್ ಎಲ್ಲ ಮಾಡಿ ಮುಗಿಸಿದ್ದಾಯಿತು. ಬಿಕಾಸ್ ಬೆಳಗ್ಗೆ ಚೆನ್ನಾಗಿ ಬರ್ತಿದೆಯಲ್ವ ಈ ಕಡೆಗೆ. ಸೊ ಹಾಗಾಗಿ ಇವಾಗ ಸದ್ಯಕ್ಕೆ ಫಸ್ಟ್ ಊಟನ ಮುಗಿಸ್ಕೊತೀನಿ, ಆಮೇಲೆ ದೇವ್ರ ಪೂಜೆ ಮಾಡ್ತೀನಿ. ಬಿಕಾಸ್ ಸಿಕ್ಕಾಬಟ್ಟೆ ಹೊಟ್ಟೆ ಹಸುತ್ತಿದೆ ನನಗೆ, ಅದಕ್ಕೋಸ್ಕರ. ಗೈಸ್, ಊಟಕ್ಕೆ ಅಂತ ಬಂದು ಬಸ್ಸಾರು ಮತ್ತು ಮಿಕ್ಸ್ಚರು ರೈಸ್ನ ಮಾಡ್ಕೊಂಡು ತಿಂದ ಸಿಕ್ಕಾಬಟ್ಟೆ ಹೊಟ್ಟೆ ಹಸುತ್ತಿದೆ ನನಗೆ. ಊಟ ಮುಗಿಸಿ ಆಮೇಲೆ ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಹಬ್ಬದ ಊಟ ಅಂತ ಏನಿಲ್ಲ, ಜಸ್ಟ್ ಇಷ್ಟೇ. ಅದು ಸಾಂಬಾರು 2 days ಬ್ಯಾಕ್ ಮಾಡಿದ್ದೆ. ಬಸ್ಸಾರು ಆ ಥರನ ಇಟ್ಕೊಂಡು ತಿನ್ಬೇಕಂತ ತುಂಬ ಆಸೆ ಆಗ್ತಿತ್ತು ಅಂತ ಹೇಳ್ಬಿಟ್ಟು ಹಾಗೆ ಬಿಸಿ ಮಾಡಿ ಇಡ್ತದೆ. ಸೊ ಫೈನಲಿ ಇವತ್ತು ತಿಂತಾ ಇದ್ದೀನಿ. ಮಿಕ್ಸ್ಚರ್ ಲಾಸ್ಟ್ ಟೈಮ್ ಟ್ರಿಪ್ ಹೋದಾಗ ತೊಗೊಂಬಂದಿದ್ದೆ, ಅಲ್ಲಿ ಚೆನ್ನಾಗಿ ಫ್ರೆಶ್ ಆಗಿ ಕಾಣಿಸ್ತಿತ್ತು ಅಂತ ಹೇಳ್ಬಿಟ್ಟು ತೊಗೊಂಬಂದೆ. ಸೊ ಇವಾಗ ಅದನ್ನೇ ತಿಂದು ಮುಗಿಸ್ಬೇಕು. ಸೊ ಊಟಕ್ಕೆ ಅಂತ ಒಂದು ಆಚೆಯಿಂದ ತರಿಸ್ಕೊಂಡಿದ್ದೀನಿ. ರೈಸ್ ಕೊಡ್ತಾರೆ ಅಂತ ಹಾಕಿದ್ರು, ಬಟ್ ರೈಸ್ ಇಲ್ಲಿ ಬಂದಿಲ್ಲ. ಮಜ್ಜಿಗೆ ಇದೆ ಮತ್ತು ಇದಿದೆ, 199 rupees ಅನಿಸುತ್ತೆ. ಆ್ಯಂಡ್ ರೈಸು ಬೆಳಗ್ಗೆದೆ ಮಿಕ್ಕಿತ್ತಲ್ವ, ಸ್ವಲ್ಪ ಅದನ್ನೇ ತಿನ್ಕೋತೀನಿ. ಸೊ ಜಾಸ್ತಿ ಚಪಾತಿ ಕೊಟ್ಬಿಟ್ಟಿದ್ದಾರೆ. ತುಂಬ ಡಿಲೀಷಿಯಸ್ ಆಗಿ ಕಾಣಿಸ್ತದೆ. ಐ ವಾಂಟ್ ಟು ಈಟ್. ಐ ಆಮ್ ಸೋ ಹಂಗ್ರಿ ಗೈಸ್. ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ. ಸೊ ಟೈಮ್ ಬಂದು 11 ಏನೋ ಆಗ್ತಿದೆ. ಬಮ್ ಹಾಕೋತಾ ಇದ್ದೀನಿ. ಡಾಟ್ ಆ್ಯಂಡ್ ಕೀದು ತುಂಬ ಚೆನ್ನಾಗಿದೆ. ಗ್ಲಿಟರ್ ತರ ಕಾಣಿಸುತ್ತೆ ನೋಡಿ. ಸೊ ಅವರೇ ಮೆನ್ಷನ್ ಮಾಡಿದೆ ಗ್ಲಿಟರ್ದು ಅಂತ ಹೇಳ್ಬಿಟ್ಟು. ಸೊ ಬಾಡಿ ಲೋಷನ್ ಹಾಕೋತಿದ್ದೀನಿ. ಎಂಟೈರ್ ಡೇ ಸಿಕ್ಕಾಬಟ್ಟೆ ಕೆಲಸ ಮಾಡಿ ಕೈಯೆಲ್ಲ ತುಂಬಾನೇ ರಫ್ ಆಗಿರುತ್ತೆ. ಸೊ ಹಾಗಾಗಿ ಬೇಕೇ ಬೇಕು. ನಂದು ತುಂಬ ಬೇಗ ರಫ್ ಆಗಿಬಿಡುತ್ತೆ ಕೈಗಳು. ಸ್ವಲ್ಪ ಏನಾದ್ರು ಹಾಕೊಂಡಿಲ್ಲ, ಬಾಡಿ ಲೋಷನ್ ಆ ಥರದ್ದೆಲ್ಲ ಇದೆ, ತುಂಬ ಫಾಸ್ಟಾಗಿ ಆಗುತ್ತೆ. ಇವತ್ತು ಬೇರೆ ಡಸ್ಟ್ ಎಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಒರೆಸಿದ್ದೀನಲ್ವಾ. ಸೊ ಹಾಗಾಗಿ ಹಾಕೋತಾ ಇದ್ದೀನಿ. ಇದು ತುಂಬ ವಾಟ್ರಿ ಕನ್ಸಿಸ್ಟೆನ್ಸಿ ಆಗಿದೆ ಆಯ್ತಾ. ತುಂಬ ಬೇಗ ಕೈಯಲ್ಲಿ ಅಬ್ಸರ್ವ್ ಆಗಿಬಿಡುತ್ತೆ. ಆ್ಯಂಡ್ ಚೂರು ತಗೊಂಡ್ರೆ ಸಾಕು, ಎಂಟೈರ್ ಬಾಡಿಗೆಲ್ಲ ನೀಟಾಗಿ ಹಾಕೊಂಡ್ಬಿಡ್ಬೋದು. ನಮ್ಮನೆ ಸ್ವಿಚ್ ಬೋರ್ಡ್ಸು ಎಲ್ಲದಕ್ಕೂ ಅಂಟಿಸಿ ಕುಂಕುಮ ಇಟ್ಟಿದ್ದೀನಿ. ಎಲ್ಲದಕ್ಕೂ ಹಂಗೆ ಪೂಜೆ ಮಾಡಿದ್ದಾಯ್ತು ಇವತ್ತು.
ಸೊ ಗ್ಲೈಕಾಲಿಕ್ ಆಸಿಡ್ ಒಂದು ಕಾಟನ್ ತಗೊಂಡಿದ್ದೀನಿ, ಬರೀ ಕತ್ತಿಗೆ ಮಾತ್ರ ಅಪ್ಲೈ ಮಾಡ್ಕೊತೀನಿ. ಫೇಸ್ಗೆ ಆಲ್ರೆಡಿ ನಾನು ಸೆರಮ್ ಹಾಕಿದ್ದೀನಿ, ಸೊ ಹಾಗಾಗಿ ಹಾಕ್ತಿಲ್ಲ. ಇದನ್ನ ಯಾವ್ದಕ್ಕೆ ಬಳಸ್ಬೋದು ಅಂತ ಕೇಳಿದ್ರು ಯಾರೋ ಒಬ್ರು. ಎಲ್ಲ ಸ್ಕಿನ್ ಟೋನ್ಗೆ ಅಂತ ಹಾಕಿದ್ದಾರೆ. ನಿಮ್ಮ ಕೈಯಲ್ಲೂ ಕೂಡ ತಗೊಂಡು ನಿಮ್ಮ ಫೇಸು, ಬಾಡಿ, ನೆಕ್ಕು ಇದಕ್ಕೆಲ್ಲದಕ್ಕೂ ಹಾಕ್ಬೋದು. ಓವರ್ ನೈಟ್ ಬಿಟ್ಟು ಮತ್ತೆ ನೀವು ಇದನ್ನ ಅಂದರೆ ಸ್ನಾನ ಮಾಡಿ ರಿಮೂವ್ ಮಾಡ್ಬೋದು. ಕಾಟನ್ ಪ್ಯಾಡ್ಸಲ್ಲಿ ಕೂಡ ಅಪ್ಲೈ ಮಾಡ್ಬೋದು ಅಂತ ಬರೆದಿದ್ದಾರೆ. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಮಾತ್ರ ಒಂದು ವೀಕ್ಲಿ 2 ಸಲ ಮಾತ್ರ ಯೂಸ್ ಮಾಡಿ, ಅದಾದಮೇಲೆ ಆಮೇಲೆ ದಿನಕ್ಕೆ 1 ಸಲ ಮಾತ್ರ ಬಳಸಿ, 2-3 ಸಲ ಬಳಸಬೇಡಿ. ಇದನ್ನ ಹಾಕಾದ್ಮೇಲೆ SPF ಮಸ್ಟ್ ಅಂತ ಹಾಕಿದ್ದಾರೆ. ಅಂದ್ರೆ ಬೆಳಿಗ್ಗೆ ಹೊತ್ತೇನಾರು ಹಾಕೊಂಡ್ರೆ ಸನ್ಸ್ಕ್ರೀನ್ ಎಲ್ಲ ಹಾಕೊಂಡು ಹೋಗಿ ಅಂತ ಹೇಳಿದ್ದಾರೆ. ಸೊ ಇದನ್ನ ಹಂಗೆ ಬಳಸೋದು. ನಂಗೆ ಇಲ್ಲೇನೋ ಬ್ಲಡ್ ತೆಗ್ದಿದ್ದಾರೆ ಆಯ್ತಾ. ಇನ್ನೂ ಸ್ವಲ್ಪ ಲೈಟಾಗಿ ಪೇನ್ ಇದೆ ಆ್ಯಕ್ಚುಲಿ. ಒಂಥರ ಎಲ್ಲ ಫೋಲ್ಡ್ ಮಾಡೋಕ್ಕೆ ಸ್ವಲ್ಪ ಪೇನ್ ಆಗ್ತಿತ್ತು. ನನ್ನ ಶೋಲ್ಡರ್ ಬೇರೆ ಲೈಟಾಗಿ ಪೇನ್ ಇತ್ತಾ, ಸೊ ಅದಕ್ಕೋಸ್ಕರ ಒಂಥರ ಆಗ್ತಿತ್ತು. ನನ್ನ ಬಟ್ಟೆ ಎಲ್ಲ ಅಲ್ಲಲ್ಲೇ ಬಿದ್ದಿದೆ. ಐ ಕಾಂಟ್ ಸಿ ಗೈಸ್, ತುಂಬ ಮಿಸ್ ಆಗಿದೆ. ಸೊ ಬಟ್ಟೆ ಎಲ್ಲ ನಾಳೆ ಜೋಡಿಸಿರ್ತೀನಿ, ನಾಳೆ ವ್ಲಾಗಲ್ಲಿ ಹಾಕ್ತೀನಿ. ಇವಾಗ ಸಾಕು ಇಷ್ಟೇ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾ, ಆ್ಯಂಡ್ ನಾನು ಫೋಟೋಸ್ನ ನೋಡ್ತಿದ್ದೆ ಆಯ್ತಾ, ಹಳೇ ಫೋಟೋಸ್ ನಾನು ಹೆಂಗೆ ಕಾಣಿಸ್ತಿದ್ದೀನಿ ಅಂತ. ಯು ಡೋಂಟ್ ಇವನ್ ಬಿಲೀವ್ ದಿಸ್ ಇಸ್ ಮೀ, ಪಿಂಕ್ ಕಲರ್. It's me guys, it's me. And ಅವಾಗ ಮೂವಿ ಹುಚ್ಚು ಜಾಸ್ತಿ ಆಯ್ತಾ. ಕ್ಯಾಮ್ರಾ ತರ ಏನೋ ಪೋಸ್ ಕೊಟ್ಬಿಟ್ಟು ಒಂದು ಫೋಟೋ ತೆಗೆಸ್ಕೊಂಡ್ ಬಂದಿದ್ದೆ ಹೋಗ್ಬಿಟ್ಟು, ನಾನು ನನ್ನ ಕಸಿನ್ ಸಿಸ್ಟರ್ ಒಬ್ಳು. ಸೊ ಇದೊಂದು. ಆ್ಯಂಡ್ ನಾನು ಈ ಬ್ಲೂ ಕಲರ್ ಡ್ರೆಸ್ ಇದೆಯಲ್ಲ, ಈ ಸಾಂಗ್ ನಾನೇ ಕೊರಿಯೋಗ್ರಫಿ ಮಾಡಿದ್ದು. ವಿ ವರ್ ಇನ್ 7th ಸ್ಟ್ಯಾಂಡರ್ಡ್ ಆಯ್ತಾ. ನಾನು ಆಕ್ಚುಲಿ ಈ ಪಾರ್ಟಲ್ಲಿ ಇದ್ದಿಲ್ಲ, ಜಸ್ಟ್ ನಾನು ಕೊರಿಯೋಗ್ರಫಿ ಅಷ್ಟೇ ಮಾಡೋದು, ಡ್ಯಾನ್ಸ್ ಏನು ಆಡಲ್ಲ ಅಂತ ಇತ್ತು. ಗೊತ್ತಿಲ್ಲ, ಲಾಸ್ಟ್ ಮೂಮೆಂಟ್ ಅಲ್ಲಿ ನನ್ನ ಫ್ರೆಂಡ್ ಒಬ್ಳು ಡ್ರೆಸ್ನ, ಅವಳು ನನಗಿಂತ ಸ್ವಲ್ಪ ಉದ್ದ ದಪ್ಪ ಇದ್ದಾಳೆ, ಅವಳು ಬಟ್ಟೆ ನಂಗೆ ಫುಲ್ ಲೂಸ್ ಆಗುತ್ತೆ, ಆ ಬಟ್ಟೆ ತಗೊಂಡು ನಾನು ಡ್ಯಾನ್ಸ್ ಮಾಡಿರೋದು. ಸೊ ದಿಸ್ ಇಸ್ ದ ಫೋಟೋ. ಸೊ ಅದೊಂದು. ಸೊ ನಾನಿದು 7th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ಹಿಂಗಿದ್ದೀನಿ ನೋಡಿ. ಸೊ ಇದೊಂದು. ನೆಕ್ಸ್ಟ್ ದಿಸ್ ಇಸ್ ಮೈ ಫೇವ್ರೆಟ್ ಟಾಪ್ ಆಯ್ತಾ. ಫೇವ್ರೆಟ್ ಟಾಪ್ ಇದು. ಬಟ್ ಅಲ್ಲೇ ಬಿಟ್ಟು ಬಂದಿದ್ದೀನಿ ಅನ್ಸುತ್ತೆ. ಸೊ ಅವಾಗ ಏನಂದ್ರೆ ನನಗೆ ಈ ತರ ಫೋನಲ್ಲಿ ತೆಗೆದ್ಬಿಟ್ಟು ಫೋಟೋಸ್ನ ಕಾಪಿ ತಗೊಂಡು ಮೂವೀಸ್ಗೆ, ಸೀರಿಯಲ್ಸ್ಗೆಲ್ಲ ಕೊಡೋಕೆ ಹೋಗ್ತಿದ್ದೆ ಆಯ್ತಾ. ಸೊ ಅದಕ್ಕೋಸ್ಕರ ಈ ಫೋಟೋಸ್ ಎಲ್ಲ ನನ್ನ ಹತ್ರ ಇರೋದು ಇವಾಗ. ಬಟ್ ನಂಗೆ ಆ ಫೋಟೋ ಶೂಟ್ ಮಾಡಿಸ್ಬೇಕು ಅಂಥದ್ದೇನೋ ಅಷ್ಟೊಂದು ಐಡಿಯಾ ಇಲ್ಲ. ಜಸ್ಟ್ ಈ ತರ ಚೆನ್ನಾಗಿದ್ದೀನಲ್ಲ ನಾನು, ಆ ತರ ಅಂದ್ಬಿಟ್ಟು ಹೋಗಿ ತಗೊಳ್ತಾ ಇದ್ದೆ. ಸೊ ಇದೊಂದು. ಆ್ಯಂಡ್ ನಾನೇ ಆ್ಯಂಡ್ ನಾನು ತುಂಬ ಟಾಂಬಾಯ್ ಆಯಿತಾ. ನನ್ನ ಫೇವ್ರೆಟ್ ಬೈಕ್ ಇದು. ಸೊ ಈ ಥರ ಎಲ್ಲ ಫೋಟೋಸ್ ತೆಗ್ಸೋದು, ಟೀ ಶರ್ಟ್ ಹಾಕೊಳ್ಳೋದು, ಯಪ್ಪ ಎಂಥ ಸರ್ಕಸ್ಗಳು ಮಾಡ್ತಿದ್ದೆ ಅಂತೀರ ನಾನು ಅವಾಗೆಲ್ಲ. ಸೊ ಇದು ಅಷ್ಟೇ, ಹೆಂಗಿದೀನಿ ನೋಡಿ ಯಪ್ಪ, ನನಗೇ ನಂಬಕ್ಕಾಗಲ್ಲ ಗೈಸ್. ಆ್ಯಂಡ್ ಇದೊಂದು ಶೂಟ್ಗೆ ಹೋಗಿದ್ದೆ, ಮಿಡ್ ನೈಟಲ್ಲಿ ಶೂಟ್ ಮುಗ್ದಿತ್ತು. ಅವಾಗ 500 ರೂಪಾಯಿ ಕೊಟ್ಟಿದ್ರು ನಮಗೆ ಶೂಟ್ಗೆ ಅಂತ ಹೇಳ್ಬಿಟ್ಟು, ಅಲ್ಲಿ ಕುತ್ಕೊಂಡು ಒಂದು ಫೋಟೋ ತೆಗ್ಸಿದ್ದು. ಸೊ ಅದೊಂದು. ಆ್ಯಂಡ್ ಇದು ನಮ್ಮ ಕಾಲೇಜಲ್ಲಿ ಕೊಟ್ಟಿದ್ದು. ಸೊ ದಟ್ ನಮಗೆ ಲಾಸ್ಟ್ ಡಿಗ್ರಿ ಇದ್ದಾಗೇನೋ, ಸೊ ಜೂನಿಯರ್ಸ್ ಮಾಡಿದ್ರು ಈ ಥರದ್ದೊಂದು ಥಾಟ್. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಯು ಆರ್ ಅನ್ ಅಸೆಟ್ ಫಾರ್ ಅನ್ ಎಂಟೈರ್ ದ ಡಿಪಾರ್ಟ್ಮೆಂಟ್, ವಿ ವಿಲ್ ಶೋರ್ಲಿ ಮಿಸ್ ಯು, ವಿಶಿಂಗ್ ಯು ಅ ಗ್ರೇಟ್ ಫ್ಯೂಚರ್ ಅಂತ ಹಾಕ್ಬಿಟ್ಟು ಕೊಟ್ಟಿದ್ದಾರೆ. ಸೊ ನನ್ನ ಹಳೆ ಫ್ರೆಂಡ್ಸ್ ಫೋಟೋಸ್ ಇದೆ. ನಮ್ದೊಂದು ಗ್ಯಾಂಗ್ ಇತ್ತು, ಆ ಗ್ಯಾಂಗ್ ಇದೆ. ನಮ್ಮ ಮನೆ ಗೃಹ ಪ್ರವೇಶದಿದೆ. ಇಟ್ಸ್ ಮೀ. ಆ್ಯಂಡ್ ಇದು ನಾನೇ. ಇದು ನನ್ನ 2017 ಬರ್ಡಲ್ಲಿ ಐ ವೆಂಟ್ ಟು ಕೋರಮಂಗಲ ಮಾಲ್ಗೆ ಹೋಗಿದ್ದೆ. ಸೊ ಮೂವಿ ನೋಡಿಕೊಂಡು ತಿಂದ್ಬಿಟ್ಟು ಬಂದಿದ್ದಾಯಿತು. ಸೊ ಇದು ನಮ್ಮಮ್ಮ ಕೊಡ್ಸಿದ್ದು ಆ್ಯಕ್ಚುಲಿ. 800 ರೂಪೀಸ್ ಏನೋ ಟಾಪ್ ಅವಾಗ. ಸೊ ಇದನ್ನು ತಗೊಂಡಿದ್ದೆ. ಅವಾಗ ನನ್ನ ಹೇರ್ ನಾನು ಅಷ್ಟು ಕೇರ್ ಮಾಡ್ತಿರ್ಲಿಲ್ಲ, ಕರ್ಲಿ ಹೇರ್ ಜರ್ನಿ ಸ್ಟಾರ್ಟ್ ಮಾಡಿರಲಿಲ್ಲ. ಸೊ ಅವಾಗ ನನ್ನ ಹೇರ್ ಹೆಂಗಿತ್ತು. ನಮ್ಮ ಮನೆ ಗೃಹ ಪ್ರವೇಶ. ಆ್ಯಂಡ್ ದಿಸ್ ಈಸ್ ಮೈ ಫೇವ್ರೆಟ್ ಆಯ್ತಾ. ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀನಿ ಇದರಲ್ಲಂತೂ. ಬ್ಲ್ಯಾಕ್ ಕಲರು, ಓ ಮೈ ಗಾಡ್
ಪರ್ಫೆಕ್ಟ್ ಆಗಿ ಕಾಣಿಸ್ತಿದೆ. ನಾನು ನನ್ನ ಫ್ರೆಂಡ್ ಒಬ್ಳಿದ್ಲು, ಕಾಲೇಜ್ ಫ್ರೆಂಡು. ಎವ್ರಿ ವೀಕೆಂಡ್ ನಾನು ಅವ್ಳ ಮನೆಗೆ ಹೊರಟೋಗ್ತಿದ್ದೆ ಗಾಡಿ ತಗೊಂಡು. ಹೋಗ್ಬಿಟ್ಟು ಈ ತರ ಅವ್ರ ತೋಟದಲ್ಲಿ ನಿಂತ್ಕೊಂಡು ಫೋಟೋಶೂಟ್ ಎಲ್ಲ ಮಾಡ್ಸೋದು, ಈ ತರದೆಲ್ಲ ಮಾಡ್ತಾ ಇದ್ವಿ. ಸೊ ಫೋಟೋಶೂಟ್ ಅಂತಲ್ಲ, ಯಾವ ಬಟ್ಟೆ ಹಾಕೊಂಡಿರ್ತೀವೋ ಅದರಲ್ಲಿ. ಅಂಡ್ ನಂಗೆ ಇದು ಫೇವ್ರೆಟ್ ಶೂ ಕೂಡ ಆಗಿತ್ತು, ತುಂಬಾನೇ ಚೆನ್ನಾಗಿದೆ. ಅಂಡ್ ನಾವು 3 ಜನ ಕಾಲೇಜ್ ಫ್ರೆಂಡ್ಸು, ಅಂಗನವಾಡಿಯಿಂದ ಡಿಗ್ರಿವರೆಗೂ ಒಟ್ಟಿಗೆ ಓದಿದ್ ನಾವು. ಅವ್ರಿಬ್ರಿಗೂ ಮದುವೆ ಆಗಿದೆ. ಸೊ ಹೆಂಗಿದೀನಿ ನೋಡಿ ಗೈಸ್ ನಾವು. And this is my college photo. Yeah, that's it. So this is all my memories. ಅವಾಗೆಲ್ಲ ಫೋಟೋಸ್ ತೆಗೆದು ಎತ್ತಿಕ್ಕೋತಾ ಇದ್ವಿ. ಇವಾಗೆಲ್ಲ ಬರೀ ಫೋನಲ್ಲೇ ಇರುತ್ತೆ, ಇಲ್ಲ ಫೋಟೋ ಶೂಟ್ ಮಾಡಿಸ್ತಾರೆ. ಆ ಡೇಸ್ ಎಲ್ಲ ಬ್ಯೂಟಿಫುಲ್ ಗೈಸ್, ಲಿಟರಲಿ ಬ್ಯೂಟಿಫುಲ್. Okay guys, good night, take care, bye bye.